Hello everyone. In today's class, let us study about the orthogonal decomposition theorem. Before going to study about this theorem, we need some basic results. For that, we have some theorems. The theorem states that M ಅನ್ನುವಂಥದ್ದು ಪ್ರಾಪರ್ ಕ್ಲೋಸ್ಡ್ ಲೀನಿಯರ್ ಸಬ್ಸ್ಪೇಸ್ ಆಗಿ ಇದೆ ಅಂತಾದರೆ, that is M is a proper closed linear subspace of a Hilbert space H, then there exists a non-zero vector Z0 in H such that Z0 is orthogonal to M. ಓಕೆ, ಸೊ ಈ ಒಂದು ರಿಸಲ್ಟ್ ನಮಗೆ ಬೇಕು. ಈ ರಿಸಲ್ಟ್ ತುಂಬ ಇಂಪಾರ್ಟೆಂಟ್ ಇದೆ, ಪ್ರೂಫ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನಾನು ಪ್ರೂಫ್ ಕೊಟ್ಟಿದ್ದೀನಿ, ಇದು ಜಸ್ಟ್ ಫಾರ್ ಯುವರ್ ನಾಲೆಜ್. ಆ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ವಿ ಹ್ಯಾವ್ ಒನ್ ನೋಟ್. Let M be a linear subspace of a Hilbert space H, then M is closed if and only if M is equal to M double perpendicular. M double perpendicular equal to M ಯಾವಾಗ ಅಂತಂದರೆ M is close ಆಗಿದ್ದಾಗ. ಓಕೆ, ಅಗೇನ್ if M is a non-empty subset of a Hilbert space H, then M orthogonal is equal to M triple orthogonal. ಸೇಮ್ ಅದು, ಇದಕ್ಕೆ ಇನ್ನೊಂದು ಆರ್ಥೋಗೋನಲ್ ಹಾಕಿದ್ರೆ ಈ ಕಂಪ್ಲೀಟ್ ಸ್ಪೇಸಿಗೂ ಆರ್ಥೋಗೋನಲನ್ನು ಹಾಕಿರುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಥಿಯರಮ್, ಒನ್ ಮೋರ್ ರಿಸಲ್ಟ್. ಲೆಟ್ M and M are closed linear subspace of a Hilbert space H such that M orthogonal to N, then the linear subspace M plus N is closed. M ಮತ್ತು N ಎರಡು ಕ್ಲೋಸ್ಡ್ ಲೀನಿಯರ್ ಸಬ್ಸ್ಪೇಸ್ ಆಗಿತ್ತು ಅಂತಂದರೆ, ಅದರೊಳಗೂ M ಪರ್ಪೆಂಡಿಕ್ಯುಲರ್ ಟು M ಆರ್ಥೋಗೋನಲ್ ಟು N ಇತ್ತು ಅಂತಂದರೆ M ಪ್ಲಸ್ N ಏನಾಗಿರುತ್ತೆ ಅಂತಂದರೆ ಕ್ಲೋಸ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ನಮಗೆ ರಿಸಲ್ಟ್ ಬೇಕಾಗುವಂಥದ್ದು. ಇದರ ಪ್ರೂಫ್ ಏನು ಅಷ್ಟೆಲ್ಲ ನೆಸೆಸಿಟಿ ಇಲ್ಲ, ನೀವು ಬೇಕಂತಂದರೆ ಪ್ರೂಫನ್ನು ನೋಡ್ಕೋಬೋದು. ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಆರ್ಥೋಗೋನಲ್ ಡಿಕಂಪೋಸಿಷನ್ ಥಿಯರಮ್. The theorem states that if M is a closed linear subspace of a Hilbert space H, then H equal to direct sum of M and M perpendicular. ನಿಮಗೆ ಡೈರೆಕ್ಟ್ ಸಮ್ಮಿನ ಮೀನಿಂಗ್ ಏನು ಅಂತ ಗೊತ್ತಿದೆ. ನಾವು ಲಾಸ್ಟ್ ಯಾವುದೋ ಒಂದು ಕ್ಲಾಸಲ್ಲಿ ಡೈರೆಕ್ಟ್ ಸಮ್ಮಿನ ಮೀನಿಂಗನ್ನು ನಾನು ಹೇಳಿದ್ದೀನಿ. ಇವಾಗ ಒಂದೇ ಅಲ್ಲ, ಡೈರೆಕ್ಟ್ ಸಮ್ಮಿನ ಮೀನಿಂಗ್ ನಾವು ಯಾವಾಗ ವೆಕ್ಟರ್ ಸ್ಪೇಸಸನ್ನು ಸ್ಟಡಿ ಮಾಡುವಾಗ ಕೂಡ ಬಂದಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಅದೇನು ಹೊಸ ಕಾನ್ಸೆಪ್ಟ್ ಅಲ್ಲ. H ವಿಲ್ ಬಿ ಈಕ್ವಲ್ ಟು ಡೈರೆಕ್ಟ್ ಸಮ್ ಆಫ್ M ಆ್ಯಂಡ್ M ಆರ್ಥೋಗೋನಲ್ ಅಂತ ಹೇಳ್ತಿದ್ದೀವಿ ನಾವೀಗ. M ಅನ್ನುವಂಥದ್ದು ಕ್ಲೋಸ್ಡ್ ಲೀನಿಯರ್ ಸಬ್ಸ್ಪೇಸ್ ಆಫ್ ಅ ಹಿಲ್ಬರ್ಟ್ ಸ್ಪೇಸ್ ಆಗಿದ್ದಾಗ ಮಾತ್ರ ಈ ಕಂಡೀಷನ್ ಸಿಗುವಂಥದ್ದು. ವೆರಿ ಇಂಪಾರ್ಟೆಂಟ್ ಥಿಯರಮ್. ಲೆಟ್ ಅಸ್ ಗೋ ಫಾರ್ ದಿ ಪ್ರೂಫ್. ಸಿನ್ಸ್ M is a subspace of H, M orthogonal is only closed, but also M intersection M orthogonal is equal to the null set or set containing a zero element. Very important, the set containing a zero element. So hence, in order to show that H is equal to direct sum of M and M orthogonal, it is enough if we verify H equal to M plus M orthogonal. ಡೈರೆಕ್ಟಾಗಿ ಇದನ್ನಷ್ಟೇ ತೋರಿಸಿದ್ರೆ ಸಾಕು. ಓಕೆ, ಹೇಗೆ ಮಾಡೋದು ನೋಡೋಣ. M ಮತ್ತು M ಆರ್ಥೋಗೋನಲ್ ಎರಡೂ ಕೂಡ ಕ್ಲೋಸ್ಡ್ ಸಬ್ಸ್ಪೇಸ್ ಆಫ್ H ಆಗಿರುತ್ತೆ. ಮೇಲ್ಗಡೆ ರಿಸಲ್ಟ್ ಇದೆ ನಮಗೆ. ಅದಕ್ಕಾಗಿ M ಪ್ಲಸ್ M ಆರ್ಥೋಗೋನಲ್ ಕೂಡ ಏನಾಗಿರುತ್ತೆ, ಕ್ಲೋಸ್ಡ್ ಸಬ್ಸ್ಪೇಸ್ ಆಫ್ H ಆಗಿರುತ್ತೆ. Adding two subspace is also a subspace only. Both are closed implies both the addition of these two subspaces are also closed subspace of H. Let us take N equal to M plus M orthogonal and show that we'll show that N equal to H. ಈಗ H ಬರುವಲ್ಲಿ N ಅಂತ ತಗೊಂಡು N ವ್ಯಾಲ್ಯೂ H ಇರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನಾವು. ಅದು N ಅಂತಂದರೆ ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. N ಅಂತಂದರೆ ಮತ್ತೇನು ಅಲ್ಲ, ಜಸ್ಟ್ ಅದು ಎರಡು ಏನು ಕ್ಲೋಸ್ಡ್ ಸಬ್ಸ್ಪೇಸನ್ನು ಆ್ಯಡ್ ಮಾಡಿದಾಗ ಬಂದಿರುವಂತಹ ಸ್ಪೇಸ್. ಓಕೆ, so from the definition of M we get M is the subset of N.
ಅಲ್ವಾ, ಇದೆರಡು ಕೂಡಿಸಿದಾಗ ಇದು ಬರ್ತಾ ಇದೆ, ಇದು ಒಂದೇ ತೊಗೊಂಡ್ರಾಗ ಇದ್ರದ್ದು ಸಬ್ಸ್ಪೇಸ್ ಆಗಿರುತ್ತೆ. ನೋಡಿ, ನಮಗೆ ಈಗ ಎಮ್ ಇಸ್ ದ ಸಬ್ಸ್ಪೇಸ್ ಆಫ್ ಎನ್ ಇದೆ, ಎಮ್ ಆರ್ಥೋಗೋನಲ್ ಇಸ್ ದ ಸಬ್ಸ್ಪೇಸ್ ಆಫ್ ಎನ್ ಇದೆ, ಹೌದಾ. ಈಗ ಎಮ್ ಆರ್ಥೋಗೋನಲ್ ಎನ್ ಆರ್ಥೋಗೋನಲ್ ಕನ್ಸಿಡರ್ ಮಾಡಿದಾಗ ಈ ಸಬ್ಸ್ಪೇಸ್ ಏನಾಗುತ್ತೆ ಅಂದರೆ ರಿವರ್ಸ್ ಆಗುತ್ತೆ. ಸೊ ನಮ್ಗೆ ಇದು ಏನು ಬರುತ್ತೆ, ಎನ್ ಆರ್ಥೋಗೋನಲ್ ಇಸ್ ಸಬ್ಸ್ಪೇಸ್ ಆಫ್ ಎಮ್ ಆರ್ಥೋಗೋನಲ್ ಆಗುತ್ತೆ ಅದು. ಅಗೇನ್ ಇಲ್ಲಿ ಎಮ್ ಆರ್ಥೋಗೋನಲ್ ಇಸ್ ದ ಸಬ್ಸ್ಪೇಸ್ ಆಫ್ ಎನ್ ಇರೋದಕ್ಕೆ ಪುನಃ ನಾವು ಇದಕ್ಕೆರಡು ಆರ್ಥೋಗೋನಲಿಟಿ ಪ್ರಾಪರ್ಟಿಯನ್ನು ಪರ್ಪೆಂಡಿಕ್ಯುಲರ್ ಪ್ರಾಪರ್ಟಿಯನ್ನು ಹಾಕಿದಾಗ ಎನ್ ಆರ್ಥೋಗೋನಲ್ ಇಸ್ ದ ಸಬ್ಸ್ಪೇಸ್ ಆಫ್ ಎಮ್ ಆರ್ಥೋಗೋನಲಿನ ಆರ್ಥೋಗೋನಲ್ ಬರುತ್ತೆ. ಓಕೆ, ಸೊ ರಿವರ್ಸ್ ಆಗುತ್ತೆ ಆ ಕೇಸು. ಈ ಒಂದು ಡೆಫಿನೇಷನ್ನಿಂದ ನಮಗೆ ಈ ಎರಡು ಕಂಡೀಷನ್ ಆಬ್ಟೇನ್ ಆಗಿರೋದು. ಈಗ ನಮ್ಗೆ ಏನು ಸಿಕ್ದಂಗಾಯಿತು, ಎನ್ ಆರ್ಥೋಗೋನಲ್ ಇಸ್ ದ ಸಬ್ಸ್ಪೇಸ್ ಆಫ್ ಎಮ್ ಆರ್ಥೋಗೋನಲ್ ವಿಚ್ ಈಸ್ ದ ಸಬ್ಸ್ಪೇಸ್ ಆಫ್ ಎಮ್ ಡಬಲ್ ಆರ್ಥೋಗೋನಲ್ ಅಂತ ಸಿಕ್ದಂಗಾಯಿತು ಅಲ್ವಾ. ಬಟ್ ದಿಸ್ ವಿಲ್ ಬಿ ಈಕ್ವಲ್ ಟು ಸೆಟ್ ಕಂಟೈನಿಂಗ್ 0 ಎಲಿಮೆಂಟ್. ಹೆನ್ಸ್ n orthogonal is equal to 0, set containing 0 element. n double orthogonal is also equal to ಈ 0ದ ಎಲಿಮೆಂಟ್ ಪರ್ಪೆಂಡಿಕ್ಯುಲರ್, 0 ಎಲಿಮೆಂಟಿನ ಪರ್ಪೆಂಡಿಕ್ಯುಲರ್ ಅಂತಂದರೆ h. ಸೊ ಈಗ n ಪರ್ಪೆಂಡಿಕ್ಯುಲರ್ ಅಂತಂದರೆ 0 ಎಲಿಮೆಂಟ್ದ ಪರ್ಪೆಂಡಿಕ್ಯುಲರ್, 0 ಎಲಿಮೆಂಟ್ದ ಪರ್ಪೆಂಡಿಕ್ಯುಲರ್ ಅಂತಂದರೆ ಏನು ಇಲ್ಲದೆ ಇರುವಂಥ ಎಲಿಮೆಂಟ್ ಏನು ಸ್ಪೇಸ್ ಬಂದಿರುತ್ತೋ ಅದು ಏನಾಗಿರುತ್ತೆ, ನಮ್ಗೆ ಅದ್ರ ಕಾಂಪ್ಲಿಮೆಂಟ್ ತೊಗೊಂಡಾಗ ಹಿಲ್ಬರ್ಟ್ ಸ್ಪೇಸ್ ಆಬ್ಟೇನ್ ಆಗುತ್ತೆ. Since n equal to m plus m orthogonal is a closed subspace of H, therefore n orthogonal the orthogonal equal to n. Therefore from this equation and this equation ಇಲ್ಲೂ ಕೂಡ ದಿಸ್ n orthogonal the orthogonal ವ್ಯಾಲ್ಯೂ h ಬಂದಿದೆ, ಇಲ್ಲಿ ಅದರ ವ್ಯಾಲ್ಯೂ n ಬರ್ತಾ ಇದೆ, ಎರಡು ಈಕ್ವೇಟ್ ಮಾಡಿದೆ n ಈಕ್ವಲ್ ಟು h ಆಯಿತು. ಅಗೇನ್ ಸಿನ್ಸ್ m ಇಂಟರ್ಸೆಕ್ಷನ್ m orthogonal is equal to 0 and h equal to m plus m orthogonal. Therefore we have by the definition of the direct sum of subspaces h equal to direct sum of m and m orthogonal. ದಿಸ್ ಈಸ್ ದ ಥಿಯರಮ್. ಈ ಥಿಯರಮ್ಮಿಗೆ ಸಪೋರ್ಟ್ ಆಗುವಂತಹ ನೋಟ್ಸನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ನಾ ಎಲ್ಲ ನೋಟ್ಸನ್ನು ಕೂಡ ನಿಮಗೆ ಅದನ್ನು ಪಾಯಿಂಟ್ ಔಟ್ ಮಾಡಿ ಇಲ್ಲಿ ಅದನ್ನು ಪ್ರೂವ್ ಕೂಡ ಮಾಡಿ ಪ್ರೊವೈಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಇಲ್ಲಿ ಎಲ್ಲದೂ ಇದೆ, ನಿಮಗೆ ಯಾವುದು ಬೇಕೋ ಆ ಒಂದು ರಿಸಲ್ಟನ್ನು ಡೈರೆಕ್ಟಾಗಿ ನೀವು ತೊಗೊಳ್ಬೋದು ಇಲ್ಲಿ. ಓಕೆ, ಎಲ್ಲ ರಿಸಲ್ಟನ್ನು ನಾನು ಪ್ರೂವ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ, ಮತ್ತು ಪುನಃ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ತುಂಬ ಈಸಿ ಆದಂಥದ್ದು, ಇದೇ ಒಂದು ಕಂಡೀಷನ್ನ ನಾವು ಯೂಸ್ ಮಾಡ್ಕೊಂಡಿದ್ವಿ. ಹಿಲ್ಬರ್ಟ್ ಸ್ಪೇಸಿನ ಆರ್ಥೋಗೋನಲ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಸೆಟ್ 0 ವೆಕ್ಟರಿನ ಆರ್ಥೋಗೋನಲ್ದಾಗ ಹೆಚ್ಚು ಬರುತ್ತೆ, ಅದು ಅಷ್ಟೇ. ನೋಡಿ, ಅದು ಅದೇ ಇದೆ ಇಲ್ಲಿ. ಇದನ್ನು ಪ್ರೂವ್ ಕೂಡ ಮಾಡಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಇಲ್ಲಿ ಕೇಳ್ಕೊಬೋದು.